ಕಂಪ್ಲೀಟ್ ಫಿನಿಶಿಂಗ್ ಲುಕ್ ಇದೆ ಇಲ್ಲಿ ಅಂತ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ಸ್ಯಾರಿ ಡ್ರೆಪ್ಪಿಂಗ್ ವಿಡಿಯೋ. ಲೈಕ್ ವೆಡ್ಡಿಂಗ್ ಆಗಿರ್ಬೋದು, ಅದಾದ್ರೆ ಫಂಕ್ಷನ್ಗೆ ಆಗಿರ್ಬೋದು, ಯಾವ ಥರ ಸ್ಯಾರಿನ ಡ್ರೇಪ್ ಮಾಡಬೇಕು ಸೊ ದಟ್ ಯು ಕ್ಯಾನ್ ಲುಕ್ ಸ್ಲಿಮ್ ಇನ್ ದ ಸ್ಯಾರಿ, ಅದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಲೆಟ್ಸ್ ಗೆಟ್ ಇಟ್. ಸ್ಯಾರಿ ವೇರ್ ಮಾಡುವಾಗ ಲೈಕ್ ನಾರ್ಮಲ್ ಪೆಟಿಕೋಟ್ಸ್ನ ಬಿಟ್ಬಿಟ್ಟು ಈ ಥರ ಒಂದು ಶೇಪ್ ವೇರ್ನ ಯೂಸ್ ಮಾಡೋದ್ರಿಂದ ನೀವು ಸ್ವಲ್ಪ ಸ್ಲಿಮ್ ಆಗಿ ಕಾಣ್ಬೋದು. ನಿಮ್ಮ ಎಕ್ಸೆಸ್ ವೆಯ್ಟ್, ಈ ಟೈಪ್ಸಲ್ಲೆಲ್ಲ ಏನು ಎಕ್ಸೆಸ್ ವೆಯ್ಟ್ ಇರುತ್ತೆ ಅದೆಲ್ಲ ಅಷ್ಟಾಗಿ ಕಾಣಲ್ಲ. ಸೊ ದಟ್ ಇದನ್ನು ಹಾಕೊಬರ್ತೀನಿ. ಈ ಒಂದು ಪಾರ್ಟ್ ಏನಿದೆ ಅದನ್ನು ಇಲ್ಲಿ ಟಕ್ ಮಾಡ್ಕೋಬೇಕು. ಹೈಟ್ ನೋಡಿ ಸ್ವಲ್ಪ ಉದ್ದನೇ ಬಿಟ್ಟರೆ ಒಳ್ಳೆಯದು. ಈಗ ಎಡ್ಜಸ್ ಏನಿದೆ ಇದನ್ನು ಹಿಂಗೆ ಬ್ಯಾಕ್ ಸೈಡ್ ಹಿಂಗೆ ಒಂದು ರೌಂಡ್ ತಗೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು, ನನಗಿಷ್ಟು ನೋಡಿ ಇಷ್ಟು ಲೆಂತ್ ತಗೊಂಡಿದ್ದೀನಿ. ಈ ಒಂದು ಪಾರ್ಟಲ್ಲಿ ಒಂದು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಮೇನ್ ಪಾರ್ಟ್, ಪ್ಲೀಟಿಂಗ್ ಪಾರ್ಟ್. ನೀವು ನೋಡ್ತಾ ಇರ್ಬೋದು, ಫಸ್ಟ್ ಪಾರ್ಟ್ ಏನಿದೆ ಆದಷ್ಟೇ ಸ್ವಲ್ಪ ಲೆಂತ್ ತಗೊಂಡು ನೆಕ್ಸ್ಟ್ ಪ್ಲೀಟ್ಸ್ ಏನಿದೆ ಅದನ್ನೆಲ್ಲ ಕಮ್ಮಿ ತಗೋಬೇಕು. ಹೀಗೆ ಈ ಥರ ಮಾಡೋದ್ರಿಂದ ಸ್ಯಾರಿ ಪ್ಲೀಟಿಂಗ್ಸು ಜಾಸ್ತಿ ಬರುತ್ತೆ. ಸೊ ಇವಾಗ ಈ ಒಂದು ಶೇಪಲ್ಲಿ ನಾನು ಎಲ್ಲಿ ಗಂಟ ಒಂದು ಪಿನ್ ಹಾಕೊಂಡಿದ್ದೀನಲ್ಲ ಅಲ್ಲಿವರೆಗೂ ತಗೋತಾ ಇದ್ದೀನಿ. ಒಂದ್ಸಲ ಹಿಂಗೆ ಉದ್ದ ಮಾಡಿದ್ರೆ ಸಾಕು, ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ಸೊ ಫಸ್ಟು ಇಲ್ಲಿ ಗಂಟ ತೊಗೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಸೊ ನೋಡಿ ಇಲ್ಲಿಗೆ ಪಿನ್ ಹಾಕಿದ್ದೀನಿ. ಈ ಪಿನ್ನ ಇಲ್ಲಿ ತೆಗೆದ್ಬಿಟ್ಟು ಇವಾಗ ಇದನ್ನು ಸೆಕ್ಯೂರ್ ಮಾಡ್ತೀನಿ. ಏನು ಸೆಕ್ಯೂರ್ ಮಾಡಿದ್ದೀನಲ್ಲ ಇದನ್ನು ಇಲ್ಲಿಗೆ ಇವಾಗ ಪಿನ್ ಮಾಡ್ಕೋತೀನಿ. ಈ ಪಾರ್ಟ್ ಏನಿದೆ ಇಲ್ಲಿಗೆ ಈ ಪ್ಲೀಟ್ಸ್ನ ಸೆಟ್ ಆಗೋ ಥರ ಕೂರಿಸ್ಕೋಬೇಕು. ನೀವು ಆಲ್ರೆಡಿ ನೆರಿಗೆ ಮಾಡಿರೋದ್ರಿಂದ ಇಲ್ಲಿ ನೀಟಾಗಿ ಕೂತ್ಬಿಡುತ್ತೆ. ಇದು ಕೂತಿದೆ. ಇವಾಗ ಇಲ್ಲಿ ಹಿಂಗೆ ತಗೋಬಾರ್ದು, ಯಾವಾಗಲೂ ಹಿಂಗೆ ತಗೊಂಡ್ರೆ ಎಲ್ಲ ಹಿಂಗೆ ಬಂದ್ಬಿಡುತ್ತೆ. ಯಾವಾಗೂ ಈ ಪಾರ್ಟ್ ಏನಿದೆ ಇದನ್ನ ಹೀಗೆ ತಗೊಂಡು ಇಲ್ಲಿ ಹಿಂಗೆ ಟೈಟ್ ಮಾಡ್ಕೋಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ಹಿಂಗೆ ತಗೊಂಡು ಇಲ್ಲಿ 2 ಪಿನ್ಸ್ ಹಾಕೋಬೇಕು. 1 ಪಿನ್ ಬಂದ್ಬಿಟ್ಟು ಈ ಪಾರ್ಟಲ್ಲಿ ಬರುತ್ತೆ, ದ ಸೆಕೆಂಡ್ ಪಿನ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಸೊ ಇದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಪಾರ್ಟ್ ಯಾವಾಗೂ ಇಲ್ಲಿಂದ ತಗೊಳ್ಳಿ, ಈ ಪಾರ್ಟಿಂದ ಹಿಂಗೆ ನೆರಿಗೆಗಳನ್ನ ತಗೊಳ್ಳಿ.
ಒಂದು 4 ಇಂದ 5 ಪ್ಲೀಟ್ಸ್ ಬಂದರೆ ಸಾಕು, ನಿಮಗೆ ಸ್ಯಾರಿ ಲುಕ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ 5 ಪ್ಲೀಟ್ಸ್ ತೊಗೊಂಡಿದ್ದೀನಿ. ಆದಮೇಲೆ ಬೇಕಾದರೆ ಇಲ್ಲೊಂದು ಪಿನ್ನನ್ನು ಹಿಂಗೆ ಸೆಕ್ಯೂರ್ ಮಾಡ್ಕೊಳ್ಳಿ, ಬಟ್ ನಾನು ಇವಾಗ ಮಾಡ್ಕೋತಾ ಇಲ್ಲ. ಇಷ್ಟ ಆಯ್ತು. ಇವಾಗ ಇದನ್ನು ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ನೀವು ನೋಡ್ಬೋದು ಪ್ಲೀಟ್ಸ್ ಆಲ್ರೆಡಿ ಇಲ್ಲಿ ಅರೇಂಜ್ ಆಗಿಬಿಡುತ್ತೆ. ಹಿಂಗಿದೆ ಸೀರೆ, ಹಿಂಗೆ ಟರ್ನ್ ಮಾಡ್ತಿದ್ದೀನಿ. ಇದನ್ನು ಹೀಗೆ ನೋಡಿ, ಆಲ್ಮೋಸ್ಟ್ ಎಲ್ಲ ಪ್ಲೀಟ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ. ಇದನ್ನು ಹೀಗೆ ಹಿಂಗೆ ಇಟ್ಕೊಂಡು ಇಲ್ಲಿ ಸೈಡಿಗೆ ಡ್ರೈವ್ ಮಾಡ್ಕೊಳ್ಳಿ. ಹೀಗೆ ಇಲ್ಲಿ ಇಟ್ಕೊಂಡು ನಿಮ್ಗೆ ಎಷ್ಟು ಪ್ಲೀಟ್ಸ್ ಬೇಕೋ ಅಷ್ಟು ಪ್ಲೀಟ್ಸ್ನ ಇಲ್ಲಿ ಅರೇಂಜ್ ಮಾಡ್ಕೊಬೇಡಿ. ಇಲ್ಲಿ ತಗೋತಾ ಇದ್ದೀನಿ, ಏನು ಪ್ಲೇಟ್ಸ್ ಬಂದಿದೆ ಅದೇ ತಗೋತಾ ಇರೋದು, ಎಕ್ಸ್ಟ್ರಾ ಮಾಡ್ತಿಲ್ಲ. ಈಗ ಇಷ್ಟು ಪ್ಲೇಟ್ಸ್ ಸಿಕ್ಕಿದೆ, 1 2 3 4 ಪ್ಲೇಟ್ಸ್ ಸಿಕ್ಕಿದೆ. 4 ಪ್ಲೇಟ್ಸ್ನ ಹೀಗೆ ಪಿನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಏನು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಿಂಗೆ ತೆಗೆದ್ಬಿಡಿ. ತೆಗೆದ್ಬಿಟ್ಟು ಇನ್ಸೈಡ್ ಟಕ್ ಮಾಡಿಬಿಡಿ. ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ಅಂತ. ಆಲ್ಮೋಸ್ಟ್ ಸ್ಯಾರಿ ರೆಡಿ ಆಗಿದೆ. ನಾನು ಬ್ಲೌಸ್ ಪೇರ್ ಮಾಡ್ಕೊಂಡ್ಬರ್ತೀನಿ. ನಿಮ್ಗೇನಾದರೂ ಈ ಒಂದು ಪ್ಲೀಟು ಈ ಪಾರ್ಟಲ್ಲಿ ಇದು ಓಪನ್ ಆಗಿ ಕಾಣಬಾರ್ದು ಅಂತಂದು ಒಂದು ಪಿನ್ನನ್ನು ಸೆಕ್ಯೂರ್ ಮಾಡಿಕೊಡಿ. ನೋಡ್ಬೋದು ಎಷ್ಟು ಕಂಪ್ಲೀಟ್ ಫಿನಿಶಿಂಗ್ ಲುಕ್ ಇದೆ ಇಲ್ಲಿ ಅಂತ. ಈ ಪಾರ್ಟಲ್ಲೂ ಅಷ್ಟೇ ನೋಡಿ, ಒಂಚೂರು ಎಕ್ಸೆಸ್ ಫ್ಯಾಟ್ ಕಾಣ್ತಾನೆ ಇಲ್ಲ. ಸಿಂಪಲ್ ಆಗಿ ಬ್ಯಾಂಗಲ್ಸ್ ಹಾಗೆ ಜ್ಯುವೆಲರೀಸ್ನ ಪೇರ್ ಮಾಡಿದ್ರೆ ಸಾಕು. ದಪ್ಪ ಇದ್ರೂ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಸ್ಯಾರಿನ ಪ್ಲೀಟ್ ಮಾಡಿದ್ರೆ ನಿಮಗೆ ಕಾಂಪ್ಲಿಮೆಂಟ್ಸ್ ಬರೋದಂತೂ ಪಕ್ಕ, ಅದರಲ್ಲಿ ಡೌಟೇ ಬೇಡ. ಸ್ಯಾರಿನ ಏನು ಪ್ಲೀಟ್ ಮಾಡ್ದಿರ ನಾರ್ಮಲ್ ಆಗಿ ವೇರ್ ಮಾಡಿದ್ರು ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ಹೈಟ್ ಚೆನ್ನಾಗಿ ಬರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಹಾಗೂ ಕಮೆಂಟ್ನ ಮಾಡಿ. ಹಾಗೆ ಇನ್ನಷ್ಟು ಈ ಥರ ವಿಡಿಯೋಸ್ಗೆ ಸೌಮ್ಯ ಮೂರ್ತಿ ಬ್ಲಾಗ್ಸ್ನ ಫಾಲೋ ಮಾಡಿ.